ಇನ್ನು ದುಬೈನಿಂದ ಚಿನ್ನ ಕಳ್ಳಸಾಗಣೆ ಮಾಡುತ್ತಾ ಬೆಂಗಳೂರು ಏರ್ಪೋರ್ಟ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಜೈಲು ಸೇರಿದ 33 ವರ್ಷದ ನಟಿ ರನ್ಯಾ ರಾವ್ಗೆ ಸಂಬಂಧಿಸಿದ ಮತ್ತಷ್ಟು ಸ್ಫೋಟಕ ವಿಚಾರ ಬಯಲಾಗಿದೆ. ಕಳೆದ 15 ದಿನದಲ್ಲಿ 3 ಬಾರಿ ದುಬೈಗೆ ಹೋಗಿ ಬಂದಂತ ರನ್ಯಾ ಮೇಲೆ ಡಿಆರ್ಐ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಆಕೆ ಚಿನ್ನ ಕಳ್ಳಸಾಗಣೆ ಮಾಡುತ್ತಿರೋದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಹೀಗಾಗಿಯೇ ಮೊನ್ನೆ ರಾತ್ರಿ ಎಮಿರೇಟ್ಸ್ ವಿಮಾನದಲ್ಲಿ ರನ್ಯಾ ರಾವ್ ಬೆಂಗಳೂರಿಗೆ ವಾಪಸ್ ಆಗುತ್ತಲೇ ಏರ್ಪೋರ್ಟ್ನಲ್ಲಿಯೇ ಲಾಕ್ ಮಾಡಿದ್ರು. ಪರಿಶೀಲಿಸಿದಾಗ ರನ್ಯಾ ಕಾಲಿಗೆ ಅಂಟಿಸಲಾಗಿದ್ದ ತಲಾ 1 ಕೆಜಿ ತೂಕದ 14 ಚಿನ್ನದ ಬಿಸ್ಕಿಟ್ ಪತ್ತೆಯಾದವು. ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸೋಕೆ ಆಕೆಯ ಕಾಲಿಗೆ ಕ್ರೇಪ್ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ರು. ರನ್ಯಾರ ನಿವಾಸದ ಮೇಲೆ ರೇಡ್ ಮಾಡಿದಂತ ಡಿಆರ್ಐ ಅಧಿಕಾರಿಗಳು 3.6 ಕೋಟಿ ಮೌಲ್ಯದ ಚಿನ್ನ ಮತ್ತು 2.67 ಕೋಟಿ ನಗದನ್ನು ಸೀಸ್ ಮಾಡಿದ್ದಾರೆ. ರನ್ಯಾ ಅರೆಸ್ಟ್ ಬೆನ್ನಲ್ಲೇ ಚಿನ್ನ ಕಳ್ಳಸಾಗಣೆ ಜಾಲದ ಹಿಂದೆ ಡಿಆರ್ಐ ಬಿದ್ದಿದೆ. ಈಗ ಇಡಿ ಎಂಟ್ರಿ ಆಗೋ ಸಾಧ್ಯತೆಗಳಿದೆ. ನಟಿ ರನ್ಯಾ ಪತಿಯನ್ನ ಪೊಲೀಸರು ವಿಚಾರಣೆ ಮಾಡಿಬಿಟ್ಟಿದ್ದಾರೆ. ರನ್ಯಾ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರನ್ಯಾ ಪ್ರಕರಣ ಉಲ್ಲೇಖಿಸಿರುವಂತಹ ಕೇಂದ್ರ ಸರ್ಕಾರ ಪ್ರೋಟೋಕಾಲ್ ಮತ್ತು ಎಸ್ಕಾರ್ಟ್ ದುರ್ಬಳಕೆ ಆಗದಂತೆ ಎಚ್ಚರ ವಹಿಸಿ ಅಂತ ರಾಜ್ಯ ಸರ್ಕಾರಗಳಿಗೆ ತಿಳಿಸಿದೆ. ಈ ಮಧ್ಯೆ ರನ್ಯಾ ಬಂಧನದ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮ್ಗೆ ಯಾವುದೇ ಮಾಹಿತಿಯನ್ನ ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ನಮ್ಮ ಪೊಲೀಸ್ನವರು ತಗೊಂಡಂತ ಇನ್ಫಾರ್ಮೇಶನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ರೆ ಶೇರ್ ಮಾಡಬೇಕು ಅಂತಾನೂ ಇರಲ್ವಾ ಸರ್? ಡಿಆರ್ಐ ಹೀಗೆ ಇಲ್ಲ ಬಂಧನ ಆಗಿದೆ ಅನ್ನೋದು ಅಷ್ಟೇ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಯಾಕೆ ಹೇಳಬೇಕು? ಅವ್ರು ಯಾಕೆ ಪೊಲೀಸ್ನವ್ರು, ಕರ್ನಾಟಕ ಪೊಲೀಸ್ನವ್ರು ಒಂದು ಸಂಬಳದಾರ ಏನಕ್ಕೆ ಹೇಳಬೇಕು ಅವರು? ನೀವು ಕರ್ನಾಟಕ ಪೊಲೀಸ್ನವ್ರು ಹೇಳ್ತೀರಾ ಹಂಗಾರೆ ಡಿಆರ್ಐಗೆ ಸಿಬಿಐಗೆಲ್ಲ ಫೋನ್ ಮಾಡಿ ಅವರೇನು ಹೇಳ್ಬೇಕಾಗಿ? ಬಟ್ ಈ ನಗದು ಸಿಕ್ಕಿರೋ ವಿಚಾರದಲ್ಲಿ ಯಾವ ದೊಡ್ಡ ಮಟ್ಟದಲ್ಲಿ ಏನೂ ಆಗ್ಲಿಕ್ಕಿಲ್ಲ. ಬಟ್ ಚಿನ್ನ ಗೋಲ್ಡ್ ನಾನು ಮನೆಯಲ್ಲಿ ಸಿಕ್ಕಿರೋದಕ್ಕೆ ನನಗೇನು ಸಮಸ್ಯೆ ಇಲ್ಲ. ಯಾಕೆ ಲೆಕ್ಕ ಕೊಡ್ಬೋದು ಬೇಕಿದ್ರೆ. ಬಟ್ ಇಲ್ಲಿ ಸ್ಮಗ್ಲಿಂಗ್ ಪ್ರಾಬ್ಲಮ್ ಬರ್ತಿರೋ ಈಗ ಏರ್ಪೋರ್ಟ್ದೆ. ಎಸ್. ಎರಡನೇದು ಮೋಡಸ್ ಆಪರಂಡಿ ಎಂಬೋ ನನಗೆ ಭಾಳ ಆಶ್ಚರ್ಯ ತರ್ತಾ ಇರೋದು. ಕಾಲಗಂಟಿಸ್ಕೊಂಬರೋದು ಅಂತಂದರೆ ದಿ ಮೆಂಟ್ಯಾಲಿಟಿ ಮತ್ತು ಪ್ರಕಟಿತ ಇದೇನಪ್ಪ ನಿಲುವೇನು ತನ್ನದು ಅಂತಂದರೆ ನಾನು ಅದನ್ನು ಯಾರಿಗೂ ಗೊತ್ತಾಗದ ರೀತಿ ತರ್ತಾ ಇದ್ದೀನಿ. ಕಳ್ಳಸಾಗಣೆ ಅನ್ನೋದು ಸೂಟ್ ಕೇಸಲ್ಲಿ ಇದ್ದಿದ್ರು ಓಕೆ, ಎಸ್, ನಾನೇನು ಮುಚ್ಚಿಟ್ಕೊಂಡು ಬಂದಿಲ್ವಲ್ಲ ಅಂತ ಸೂಟ್ ಕೇಸಲ್ಲಿ ತಂದಿರೋದು ಅಂಟಿಸ್ಕೊಂಡ್ಬಂದೆ. ಫಾರ್ ಎಕ್ಸಾಂಪಲ್ ಹಿರಾಯಿನ್ನು ಇಂಥದ್ದನ್ನೆಲ್ಲ ಮೆಕ್ಸಿಕೋ, ಮೇ ಬಿ ಇವನ್ ಕೆನಡಾ, ಸಮ್ ಆಫ್ ದಿ ಸೌತ್ ಅಮೆರಿಕನ್ ನೇಷನ್ಸಿಂದ ಎಲ್ಲ ಕಡೆಯಿಂದ ಅಮೆರಿಕದಂಥ ದೇಶಗಳಿಗೆ ಹೆಣ್ಣು ಮಕ್ಕಳ ಖಾಸಗಿ ಭಾಗಗಳಲ್ಲೂ ಆಪರೇಷನ್ ರೀತಿ ಒಳಕ್ಕಿಟ್ಬಿಟ್ಟು ಕಳಿಸೋದಿದೆ. ತುಂಬ ಕೇಸ್ಗಳು. ಮತ್ತು ಅದಕ್ಕೆ ಅಂತಲೇ ಮಾಡಿರೋ ಸ್ಯಾಚೆಟ್ಸು ವಿಚಿತ್ರವಾದ ಇದರಲ್ಲಿ ಫೈಬರಲ್ಲಿ ಒಂಥರ ಮಾಡಿರೋದು, ಒಂಥರ ಲ್ಯಾಟೆಕ್ಸ್ ಇದರಲ್ಲಿ ಮಾಡಿರೋದ್ರಲ್ಲಿ ನುಂಗಿಸಿ 150-200 ಕಳಿಸ್ತಾರೆ. ಇವೆಲ್ಲ ಮೆಥಡ್ಸ್ ಯಾತಕ್ಕೆ ಮಾಡ್ತಾರೆ ಅಂದರೆ ಕಳ್ಳ ಸಾಗಾಣಿಕೆ ಮಾಡೋಕ್ಕೆ. ಸೇಮ್ ಇಲ್ಲುವೆ ಈಕೆ ತೊಡೆಗೆ ಅದನ್ನು ಅಂಟಿಸ್ಕೊಂಡು ಅದಕ್ಕೆ ಕ್ರೇಪ್ ಬ್ಯಾಂಡ್ ಹಾಕ್ಕೊಂಡೆಲ್ಲ ಬಂದಿದ್ದೀನಿ ನಾನು ಅನ್ನೋದಿದ್ರೆ ದೆನ್ ಯುವರ್ ಇಂಟೆನ್ಷನ್ ಈಸ್ ಟು ಸ್ಮಗಲ್. ಅಷ್ಟೇ, ಫ್ಯಾಕ್ಟ್ ಅಲ್ಲಿಗೆ ಮುಗಿದೋಯ್ತು ಅಲ್ವಾ? ಹಾಗಾಗಿ ಆಕೆ ಶಿ ಹ್ಯಾಸ್ ಟು ಬಿ ಆನ್ಸರಬಲ್. ತಂದೆ ಆನ್ಸರಬಲ್ ಅಂತ ನನಗಿನ್ನೂ ಅನಿಸಿಲ್ಲ. ಆದರೆ ಯಾರ ಪಾತ್ರ ಎಸ್ಕಾರ್ಟ್ ಮತ್ತು ಪ್ರೋಟೋಕಾಲಲ್ಲಿ ಒಳಕ್ಕೆ ಬಂದಿದೆ ಅನ್ನೋದು ಗೊತ್ತಾಗಲೇಬೇಕು. ಯಾಕೆ ಅಂದರೆ 2 ಕಾರಣಕ್ಕೆ. ಒಂದು, ತಂದೆ ನನಗೆ ಸಂಬಂಧವಿಲ್ಲ ಅಂದರೂ ಅವರ ಹೆಸರನ್ನು ಮಿಸ್ಯೂಸ್ ಮಾಡಲಾಗಿದೆಯೋ, ಅಥವಾ ತಂದೆ ಮಗಳಿಗೇನಾದ್ರು ಸಹಾಯ ಮಾಡಿಕೊಟ್ಬಿಟ್ಟು ನನಗೆ ಈಗ ಗೊತ್ತಿಲ್ಲ ಅಂದ್ಬಿಡ್ತಿದ್ದಾರಾ, ಅನುಮಾನ ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. 3ನೇದು, ಈಕೆನೇ ತಂದೆಯ ಹೆಸರು ಬಳಸಿಕೊಂಡು ಈ ಸ್ಥಳೀಯ ಆಫೀಸರ್ಗಳನ್ನೆಲ್ಲ ತನ್ನ ಬಲೆ ಒಳಕ್ಕೆ ಹಾಕ್ಕೊಂಡು ಅವರು ಪಾರ್ಟ್ ಆಫ್ ದ ರಿಂಗ ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ಚೆಕ್ ಮಾಡಲೇಬೇಕು. ನಂಬರ್ 4, ಕೇಂದ್ರ ಸರ್ಕಾರ ಬುರುಡೆ ಸರ್ಕಾರ. ಈ ಕೇಂದ್ರ ಸರ್ಕಾರನೂ ಬುರುಡೆನೇ, ಬುರುಡೆ ಕೇಂದ್ರ ಸರ್ಕಾರದಲ್ಲವೇ ರಾಜ್ಯಗಳಿಗೆಲ್ಲ ಹೇಳಿಬಿಟ್ಟಿದ್ದಾರಂತೆ ಕೇರ್ಫುಲ್ ಆಗಿರಿ, ಮಿಸ್ಯೂಸ್ ಆಗ್ದಂಗೆ ನೋಡ್ಕೊಳ್ಳಿ ಅಂತ. ಯಾಕಪ್ಪ? ಬೇಕಿದ್ರೆ VVIPಗಳಿಗೆ ನಾನು ಹೇಳೋದು, ಎಕ್ಸೆಪ್ಟ್ ಫಾರಿನ್ ಡಿಗ್ನೇಟರೀಸು ಅವ್ರದ್ದೇನು ರೂಲ್ಸ್ ಇದೆಯೋ ಆ ರೂಲ್ಸ್ ಪ್ರಕಾರ ಬಿಟ್ಬಿಟ್ಟು ಉಳಿದವ್ರಿಗೆ ನಮ್ಗೆ ಯಾರಿಗೂ ಕಾಣಿಸ್ದೇ ಇರೋ ಥರ ಅವ್ರನ್ನ ಸಪ್ರೇಟಾಗಿ ಕರ್ಕೊಂಡೋಗಿ ಗೌರವದಿಂದೆಲ್ಲೋ ಒಂದು ಕಡೆ ಚೆಕ್ ಮಾಡಿ ಕಳಿಸೋ ವ್ಯವಸ್ಥೆ ಮಾಡ್ಕೊಳ್ಳಿ. ಅದೇ ಮೂಲವಾಗಿರೋದು ಸರ್, ಇಲ್ಲಿ ಮಾಡ್ಕೊಳ್ಳಿ. ಏನು ಅವ್ರೇನು ಮೇಲಿಂದ ಇಳಿದು ಬಂದಿಲ್ವಲ್ಲಪ್ಪ ಯಾವನು. ಈಗ ಅನುಮಾನ ಬರೋದು ಅದೇ ಈ VVIPಗಳು ಇನ್ನೆಷ್ಟೆಷ್ಟು ಮಾಡಿದ್ದಾರೆ ಅಂತ ಹೇಳಿ. ಈಗೇನೋ ಹೆಣ್ಮಗಳು ಸಿಕ್ಕಾಕೊಂಡಿದ್ದಾಳೆ, ಬುರುಡೆ ಚೆಂಡಾಡ್ತಾ ಇದ್ದೀರಿ ಎಲ್ಲ ಕೂತ್ಕೊಂಡು, ಅಲ್ಲೇ ಮಾಡಿ. ಯಾರು ಬೇಡ ಅಂದವ್ರು ನಿಮ್ಮನ್ನ? ಬೇಡಪ್ಪ, ನಮ್ಮ ಜೊತೆ ಬರೋದು ಬೇಡ. ಅವರು ಸಪ್ರೇಟ್ ಆಗಿ ಅವ್ರ ಮನ ಮರ್ಯಾದೆಲ್ಲ ಹರಾಜ್ ಆಗ್ಬಿಡುತ್ತೆ ಆಮೇಲೆ ಪಾಪ ಅವ್ರು ನಮ್ಮ ಜೊತೆ ಬಂದ್ಬಿಟ್ರೆ. ಸಪ್ರೇಟ್ ಆಗಿ ಚೆಕಿಂಗ್ ಆಗಲಿ. ಅಯ್ಯೋ, ವಿಮಾನದಿಂದ ಇಳಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ರಿ ಬೇರೆ ಕಡೆಗೆ, ಅಲ್ಲಿ ಚೆಕ್ ಮಾಡಿ ಕಳಿಸಿ.
ಪ್ರೊಸೀಜರ್ ಆಗಿ ಆಗ್ಬೇಕದು. ನೋಡೋಣ, ಯಾಕೆ ಮಾಡಬಾರ್ದು? ಪ್ರೈಮ್ ಮಿನಿಸ್ಟರ್ ಯಾಕೆ ಅದಕ್ಕೆ ಕೇಳಬಾರ್ದು ಕರೆದು? ಎಲ್ಲರಿಗೂ ಊರಲ್ಲಿರೋರಿಗೆಲ್ಲ ಟಿ ವಿ ಮೂಲಕ ಭಾಷಣ ಬಿಗಿತಾರಲ್ಲ, ಹೇಳ್ರಿ ನಿಮ್ಮ ಮಿನಿಸ್ಟ್ರುಗಳಿಗೆಲ್ಲರಿಗೂ ನೀವು ಸ್ಟಾರ್ಟ್ ಮಾಡಿದ್ದೀನ ಅಂತ ಅವರಿಂದನೇ ಆಗಿ ನೋಡೋಣ. ಪಾರದರ್ಶಕರಾಗಿದ್ರಿ. ಹಾಂ, ಅದು ಮಾಡಲ್ಲ, ಬರೀ ಲೆಟ್ರ್ ಅಂತ ಲೆಟ್ರ್. ಎಲ್ಲ ಕಾಳ್ರು. ಎಸ್, ಬಿಎಂಟಿಸಿ ಮೆಟ್ರೋ ಪ್ರಯಾಣ ದರ ಏರಿಕೆಯ ನಂತರ ಈಗ ಆಟೋ ಪ್ರಯಾಣ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಮಾರ್ಚ್ 12ರಂದು ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. 30 ರೂಪಾಯಿ ಇದೆ, 40 ರೂಪಾಯಿ ಏರಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದರ ನಡುವೆ ನಾನು 16 ಸರಿ ಟ್ರಾವೆಲ್ ಮಾಡ್ತೀನಲ್ಲ ಹಾಂ ಸರ್, ಫಾರಿನ್ಗೆ ಅಥವಾ ಎಲ್ಲಿಗೆ ಆಚೆ ಹೋಗ್ತೀನಲ್ಲ, ನನಗೂ ಭಾಳ ಸರಿ ಪಾಪ ಅಲ್ಲಿರೋ ಒಳ್ಳೊಳ್ಳೆ ಅಧಿಕಾರಿಗಳು ಅಥವಾ ನಮ್ಮನ್ನು ಪ್ರೀತಿಸೋರು ಇಷ್ಟಪಡೋರು, ಬನ್ನಿ ಸಾರ್ ಹಿಂಗೆ ಇದು ಅಂತಾರೆ. ನಾನು ಹೇಳಿದೆ ಬ್ಯಾಡ್ರಪ್ಪ, ಚೆಕ್ ಮಾಡಿ ಏನಿದೆ ಅದರಲ್ಲಿ ದೊಡ್ಡ, ಕಳ್ಕೊಳ್ಳೋದೇನು. ನಾನು ಹಿಂಗೇ ಹೋಗ್ತೀನಿ ನಡೀರಿ ಆತ ಕಡೆಗೆ ಹೇಳ್ಬಿಟ್ಟು ಹಂಗೇ ಹೋಗ್ತೀನಪ್ಪ, ಏನಿಲ್ಲ. ಆರಾಮಾಗಿ 4 ಜನ ಸಿಗ್ತಾರೆ, ಅಲ್ಲ ಒಂದು ಮಾತಾಡ್ಕೊಂಡು ಹೋದ್ರೆ ಆಯ್ತಪ್ಪ. ಏನಪ್ಪ ಬಂದರೆ 2 ಫೋಟೋ ತೆಗಿತಾರೆ, ತಗೊಳ್ಳಿ ಬಿಡ್ರಿ, ಅವ್ರಿಗೋಸ್ಕರನೇ ಅವರಿಂದ ಅಷ್ಟೇ ತಾನೇ. ಕೆಲವು ಹೀರೋಗಳೆಲ್ಲ ಎಗರಾಡ್ತಾರಂತೆ ಫೋಟೋ ತೆಗಿಯೋರು. ಯಾಕಪ್ಪ ಎಗರಾಡಬೇಕು ಹೀರೋಗಳು? ನಿಮ್ಗೋಸ್ಕರ ಕಾಸು ಕೊಟ್ಬಿಟ್ಟು ಥಿಯೇಟ್ರಿಗೆ ಬರ್ತಾನೆ, ಟೈಮ್ ವೇಸ್ಟ್ ಮಾಡ್ಕೊತಾನೆ, ಮನೇಲಿ ಕ್ಯಾಕರ್ಸ್ ಉಗಿಸ್ಕೊತಾನೆ, ಅವ್ನಿಗೆ ನೀವು ಬೈಕೊಂಡು ಎಗರಾಡ್ತೀರಿ. ಅವ್ನಿಗೆ ನೀವು ಮಾಡಿರೋದು 5 ಸೆಕೆಂಡ್ ನಿಂತ್ಕೊಂಡು ಏನು? ಅವ್ನಿಗೇನು ಮನೆ ಕಟ್ಕೊಟ್ರಾ? ಅವನೇನೋ ಅಭಿಮಾನದಿಂದ ಬಂದು ಒಂದು ಫೋಟೋ ತಗೊಳ್ಳಿ ಬಿಡ್ರಿ, ಸುಮ್ಮನೆ ತಕಪಕ್ಕ ಕುಣಿಬೇಡಿ ಎಲ್ಲರೂ. ಹೌದು, ಅದ್ರಲ್ಲಿ ಕೆಲವ್ರು ಬರ್ತಾರಪ್ಪ, ಅವ್ನು ಯಾವ VIP ಅಂತಲೇ ನಂಗೆ ಅರ್ಥವಾಗಲ್ಲ. ಬರೋದ್ರಲ್ಲೇ ಗೊತ್ತಿರುತ್ತೆ. ಹಿಂಗೆ ಬರ್ತಾನೆ, ಅವನೇ ಹೇಳ್ಕೋಬೇಕು ನಾನು VIP ಅಂತ. ನಾನೇ ಕಂಡು ಹಿಡಿದಿದ್ದ ಮೇಲೆ ಅವ್ನು VIP ನ ಅಲ್ವಾ ಅಂತಿದ್ಮೇಲೆ ಲೆಕ್ಕ ಕಡೆ ಅವ್ನು ಎಂಥ VIP ಇರಬೇಕು. ಎಸ್